ಸೊಸೆಯಂದಿರಾಗಲಿ ಮತ್ತು 3 ಜನ ಹೆಣ್ಣು ಮಕ್ಕಳಾಗಲಿ ನಾನು ಶಶೀಂದ್ರಪ್ಪನವರ ಮಾರ್ಗದರ್ಶನದಲ್ಲಿ ಉತ್ತಮವಾದಂತಹ ಸಂಸ್ಥಾಪನ ಹೊಂದಿ ಅವರು ಕೂಡ ಮುನ್ನಡೀತಾ ಇದ್ದಾರೆ. ತಂದೆಯವರ ಆದರ್ಶ ಗುಣಗಳು ಆ ವಂಶದಲ್ಲಿ ಇನ್ನಷ್ಟು ಮತ್ತಷ್ಟು ಬೆಳೆದುಕೊಂಡು ಬರಲಿ. ಇವತ್ತಿನ ಈ ಅಂತ್ಯೇಷ್ಟಿಯ ಶ್ರದ್ಧಾಂಜಲಿ ಸಮಾರಂಭದಲ್ಲಿ ಈ ನಾಡಿನ ಧರ್ಮಪೀಠಗಳು, ಮಠಾಧೀಶರು, ರಾಜಕೀಯ ತಜ್ಞರು, ಅವರ ಅಪಾರ ಅಭಿಮಾನಿಗಳು ಇವತ್ತು ಈ ಸಮಾರಂಭದಲ್ಲಿ ಪಾಲ್ಗೊಂಡು ಅವರಿಗೆ ನಮ್ಮ ಅಂತಿಮವಾದಂಥ ಪುಷ್ಪ ನಮನವನ್ನು ಅವರೆಲ್ಲರೂ ಕೂಡ ಸಲ್ಲಿಸ್ತಾ ಇದ್ದಾರೆ. ಬಹುಶಃ ಅವರು ಎಲ್ಲ ವರ್ಗದ ಜನರಿಗೆ ಅಜಾತ ಶತ್ರುವಾಗಿ ಎಲ್ಲರೂ ಕೂಡ ಅವರನ್ನು ಪ್ರೀತಿ ವಿಶ್ವಾಸದಿಂದ ಕಾಣ್ತಾ ಇದ್ದರು. ತಕ್ಕಂತೆ ಶಾಮು ಶಿವಶಂಕರಪ್ಪನವರು ಎಲ್ಲ ಧರ್ಮಗಳ ಜೊತೆಗೆ ಅನೂನ್ಯವಾದಂಥ ಬಾಂಧವ್ಯವನ್ನು ಇಟ್ಟುಕೊಳ್ಳುವುದರ ಜೊತೆಗೆ ತಮ್ಮ ದಾನ ಧರ್ಮಗಳಿಂದ ಆ ಧಾರ್ಮಿಕ ಕ್ಷೇತ್ರಗಳನ್ನು ಪುನರುಜ್ಜೀವನಗೊಳಿಸುವಂಥ ದೊಡ್ಡ ಕಾರ್ಯವನ್ನು ಅವರು ಮಾಡಿದ್ದಾರೆ. ಅವರ ಅಗಲಿಕೆಯಿಂದ ಕೇವಲ ವೀರಶೈವ ಲಿಂಗಾಯತ ಸಮಾಜಕ್ಕಲ್ಲ, ಇಡೀ ರಾಜ್ಯದ ಜನತೆಗೆ ಒಬ್ಬ ಆದರ್ಶ ವ್ಯಕ್ತಿಯನ್ನು ನಾವೆಲ್ಲ ಕಳ್ಕೊಂಡು ಇವತ್ತು ದುಃಖ ತಪ್ಪಾಗಿದ್ದೇವೆ. ಬಹುಶಃ ಅವರು ಮಾಡಿದಂತಹ ಸತ್ಕಾರ್ಯಗಳ ಮೂಲಕ ನಾವು ಮುಂದಿನ ದಿನಗಳಲ್ಲಿ ಅವರ ಮನಸ್ಸಿನ ಸಂಕಲ್ಪಗಳು ಏನೇನಿದ್ದು ಎಲ್ಲ ಸಾಕಾರ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗ್ತಾ ಇದೆ. ಪಂಚಪೀಠ ಜಗದ್ಗುರುಗಳ ಸಮ್ಮುಖದಲ್ಲಿ ಅಂತ್ಯಕ್ರಿಯೆ ನೆರವೇರ್ತಾ ಇದೆ. ಶಾಮನೂರು ಶಿವಶಂಕರಪ್ಪ ಅವರ ಅಂತ್ಯಕ್ರಿಯೆಯಲ್ಲಿ ಪಂಚಪೀಠಾಧಿಪತಿಗಳು ಇವತ್ತು ಭಾಗಿಯಾಗಿದ್ದಾರೆ. ಬಾಳೆಹೊನ್ನೂರು ಶ್ರೀ ರಂಭಾಪುರಿ ಮಠದ ಸ್ವಾಮೀಜಿಗಳು ಕೂಡ ಆಗಮಿಸಿದ್ದಾರೆ. ಡಾಕ್ಟರ್ ವೀರ ಸೋಮೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು ಅವರು ಆಗಮಿಸಿದ್ದಾರೆ. ಉಜ್ಜಯಿನಿ ಪೀಠದ ರಾಜದೇಶಿಕೇಂದ್ರ ಶಿವಾಚಾರ್ಯ ಶ್ರೀಗಳು ಅವರು ಉಪಸ್ಥಿತಿ ಇದ್ದಾರೆ. ಶ್ರೀಶೈಲ ಪೀಠದ ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶ್ರೀಗಳು ಕೂಡ ಆಗಮಿಸಿದ್ದಾರೆ. ಪಂಚಪೀಠ ಸಮ್ಮುಖದಲ್ಲಿ ಇವತ್ತು ಅಂತ್ಯಕ್ರಿಯೆ ನೆರವೇರಿಸಲಾಗ್ತಾ ಇದೆ. ಈ ಪಂಚಪೀಠವನ್ನು ಹುಟ್ಟಾಕಿದ್ದೇ ಶಾಮನೂರು ಶಿವಶಂಕರಪ್ಪನವರು. ಯಾವಾಗ ವೀರಶೈವ ಲಿಂಗಾಯತ ವಿಭಜನೆಯಾಗಬೇಕು ಅನ್ನೋ ಕೂಗು ಕೇಳಿಬಂತು, ಆಗ ಒಗ್ಗೂಡಿಸುವಂತಹ ಕೆಲಸಕ್ಕೆ ಶಾಮನೂರು ಶಿವಶಂಕರಪ್ಪನವರು ಮುಂದಾಗ್ತಾರೆ. ಸಮಾಜವನ್ನು ಒಗ್ಗೂಡಿಸಬೇಕು ಅಂಥೇಳಿ ಮುಂದಾಗ್ತಾರೆ. ಪಂಚಪೀಠವನ್ನು ಹುಟ್ಟಾಕ್ತಾರೆ. ಎಲ್ಲ ಪೀಠಾಧಿಪತಿಗಳನ್ನು ಒಂದೇ ವೇದಿಕೆಗೆ ತರುವಂತಹ ಕೆಲಸವನ್ನು ಮಾಡ್ತಾರೆ. ಹೀಗಾಗಿ ಇವತ್ತು ಪ್ರತಿಯೊಂದು ಮಠಗಳ ಮಠಾಧೀಶರು, ಪಂಚಪೀಠಾಧಿಪತಿಗಳು ಎಲ್ಲರೂ ಕೂಡ ಆಗಮಿಸೋದಕ್ಕೆ ಪ್ರಮುಖ ಕಾರಣವೇ ಇದು. ಹೀಗಾಗಿ ಪೀಠಾಧಿಪತಿಗಳ ಒಂದು ಸಮ್ಮುಖದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗ್ತಾ ಇದೆ. ಇನ್ನು ಅಂತ್ಯಕ್ರಿಯೆಯಲ್ಲಿ ಮಣ್ಣಿನ ಬದಲಾಗಿ ವಿಭೂತಿಯನ್ನು ಬಳಕೆ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗಿತ್ತು. ಇನ್ನು ಇದೇ ವೇಳೆ ಅನೇಕ ಗಣ್ಯ ರಾಜಕೀಯ ನಾಯಕರು ಕೂಡ ಆಗಮಿಸಿದ್ದಾರೆ ಸ್ಥಳಕ್ಕೆ. ಶಾಮನೂರು ಶಿವಶಂಕರಪ್ಪನವರ ಜೀವನದ ಹಾದಿ ಜೊತೆಗೆ ಅವರು ಮಾಡಿದಂತಹ ಕಾರ್ಯಗಳನ್ನು ಸ್ಮರಿಸ್ತಾ ಇದ್ದಾರೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಶಾಮನೂರು ಶಿವಶಂಕರಪ್ಪನವರ ಮಕ್ಕಳು, ಅವರ ಆಕ್ರಂದನ ಮುಗಿಲು ಮುಟ್ತಾ ಇದೆ, ದುಃಖ ಉಮ್ಮಳಿಸಿ ಬರ್ತಾ ಇದೆ. ಇದೇ ವೇಳೆ ಸ್ವಾಮೀಜಿಗಳು ಅವರನ್ನು ಸಮಾಧಾನ ಮಾಡಿದ್ದಾರೆ, ಜೊತೆಗೆ ಧೈರ್ಯ ಕೂಡ ಹೇಳಿದ್ದಾರೆ.
ಇನ್ನು ಅವರ ಪತ್ನಿಯ ಸಮಾಧಿಯ ಪಕ್ಕದಲ್ಲೇ ಅಂತ್ಯಕ್ರಿಯೆ ನೆರವೇರಿಸಲಾಗ್ತಾ ಇದೆ. ಶಾಮನೂರು ಶಿವಶಂಕರಪ್ಪನವರ ಪತ್ನಿ ಪಾರ್ವತಮ್ಮ ಅವರ ಅಂತ್ಯಕ್ರಿಯೆ ನೆರವೇರಿಸಲಾಗಿತ್ತು. ಅದರ ಸಮಾಧಿ ಪಕ್ಕದಲ್ಲೇ ಅಂತ್ಯಕ್ರಿಯೆ ನೆರವೇರಿಸಿದರೆ ಕುಟುಂಬಸ್ಥರು. 3 ಜನ ಗಂಡು ಮಕ್ಕಳು, 4 ಪುತ್ರಿಯರು. 3 ಪುತ್ರರು ಸ್ವಾಮೀಜಿಗಳನ್ನು ಭೇಟಿಯಾಗಿ ಅವರ ಆಶೀರ್ವಾದ ಪಡ್ಕೊಂಡ್ರು. ಸ್ವಾಮೀಜಿಗಳು 3ವರಿಗೂ ಧೈರ್ಯ ಹೇಳಿದ್ದಾರೆ, ಸಾಂತ್ವನ ಹೇಳಿದ್ದಾರೆ. ಇನ್ನು ಇದೇ ವೇಳೆ ಪಂಚಪೀಠಾಧಿಪತಿಗಳ ಆಶೀರ್ವಾದವನ್ನು 3 ಜನ ಪುತ್ರರು ಪಡೆದುಕೊಂಡಿದ್ದಾರೆ. ಇನ್ನು ಜನತಾ ಬಜಾರ್ ನಿರ್ದೇಶಕರಾಗುವ ಮೂಲಕವಾಗಿ ರಾಜಕೀಯಕ್ಕೆ ಅವರು ಎಂಟ್ರಿ ಕೊಟ್ಟಿದ್ದರು ಶಾಮನೂರು ಶಿವಶಂಕರಪ್ಪನವರು. ಮೊದಲ ಬಾರಿಗೆ ರಾಜಕೀಯ ಕ್ಷೇತ್ರದ ಬಗ್ಗೆ ಶಾಮನೂರು ಶಿವಶಂಕರಪ್ಪನವರು ಆಸಕ್ತಿ ವಹಿಸಿದ್ದೇ ಜನತಾ ಬಜಾರ್ ನಿರ್ದೇಶಕರಾಗುವ ಮೂಲಕವಾಗಿ. ಆ ಮೂಲಕವಾಗಿ ರಾಜಕಾರಣಕ್ಕೆ ಅವರು ಎಂಟ್ರಿ ಕೊಡ್ತಾರೆ. ಕೇವಲ ರಾಜಕಾರಣ ಮಾತ್ರ ಮಾಡದೆ ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ, ಅದರಲ್ಲೂ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ತಮ್ಮ ಇಡೀ ಜೀವನವನ್ನೇ ಅವರು ಮುಡಿಪಾಗಿಡ್ತಾರೆ. ಆ ಸಮುದಾಯಕ್ಕೋಸ್ಕರ ನಿರಂತರವಾಗಿ ಶ್ರಮಿಸ್ತಾ ಬರ್ತಾರೆ. ಸಮುದಾಯವನ್ನು ನಿರಂತರವಾಗಿ ಒಗ್ಗೂಡಿಸುವಂತಹ ಕೆಲಸವನ್ನು ಕೂಡ ಅವರು ಮಾಡ್ತಾರೆ. ಬಕ್ಕೇಶ್ವರ ದೇವಸ್ಥಾನದ ಬಳಿಯಲ್ಲಿ ಕಲ್ಲೇಶ್ವರ ಟ್ರೇಡರ್ಸ್ ಒಂದು ಅಂಗಡಿ ಕೂಡ ಮೊದಲಿಗೆ ಅವರು ಹೊಂದಿದ್ರು. ಅದನ್ನು ತಮ್ಮ ಅದೃಷ್ಟದ ಅಂಗಡಿ ಅಂತ ಕೂಡ ಅವರು ಕರೆದಿದ್ದರು. ಅದಾದ ಬಳಿಕ ಅವರು ಹಿಂದಿರುಗಿ ನೋಡಿದ್ದೇ ಇಲ್ಲ. ಅದಾದ ನಂತರ ಜನತಾ ಬಜಾರ್ ನಿರ್ದೇಶಕರಾಗುವ ಮೂಲಕವಾಗಿ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿ ಶಾಸಕರು, ಸಚಿವರು, ಸಂಸದರು ಆಗಿ ಹೊರಹೊಮ್ಮಿದ್ರು. ದಯವಿಟ್ಟು ಯಾರು ಐಕ್ಯ ಮಂಟಪದಲ್ಲಿ ವಿಭೂತಿಯನ್ನ ಎಸೆಯಬಾರದು. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಮೃತದೇಹಕ್ಕೆ ಈಗ ಪೂಜೆ ಸಲ್ಲಿಕೆ ಮಾಡಲಾಗ್ತಾ ಇದೆ. ಪಂಚಪೀಠಾಧಿಪತಿಗಳು, ಮಠಾಧೀಶರು ಈಗ ಕೊನೆಯದಾಗಿ ಪಾರ್ಥಿವ ಶರೀರಕ್ಕೆ ಪೂಜೆ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಪೂಜೆಯ ಬಳಿಕ ಅಂತಿಮ ವಿದಾಯ ಹೇಳಲಾಗುತ್ತೆ. ಪಂಚಪೀಠಾಧಿಪತಿಗಳ ಒಂದು ಸಮ್ಮುಖದಲ್ಲಿ ಈಗ ಕೊನೆಯ ಹಂತದಲ್ಲಿ ಪಾರ್ಥಿವ ಶರೀರಕ್ಕೆ ಆ ಪೂಜೆ ನಡೀತಾ ಇದೆ. ಆರತಿ ಬೆಳಗುವ ಮೂಲಕವಾಗಿ ಪೂಜೆ ಮಾಡಲಾಗ್ತಾ ಇದೆ. ಪೀಠ ಜಗದ್ಗುರುಗಳ ಒಂದು ಸಮ್ಮುಖದಲ್ಲಿ ಈಗ ಅಂತಿಮ ವಿಧಿವಿಧಾನಗಳು ನಡೀತಾ ಇದೆ. ಇನ್ನು ಶಾಮನೂರು ಶಿವಶಂಕರಪ್ಪನವರ ಈ ಅಂತ್ಯಕ್ರಿಯೆಯಲ್ಲಿ ಪಂಚಪೀಠಾಧಿಪತಿಗಳು ಭಾಗಿಯಾಗಿದ್ದಾರೆ. ನಾಳೆ ಬಾಳೆಹೊನ್ನೂರು ಶ್ರೀ ರಂಭಾಪುರಿ ಶ್ರೀಗಳು ಇದ್ದಾರೆ. ಡಾಕ್ಟರ್ ವೀರ ಸೋಮೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು, ಉಜ್ಜಯಿನಿ ಪೀಠದ ರಾಜ ದೇಶಿಕೇಂದ್ರ ಶಿವಾಚಾರ್ಯ ಶ್ರೀಗಳು ಕೂಡ ಸ್ಥಳದಲ್ಲಿದ್ದಾರೆ. ಶ್ರೀಶೈಲ ಪೀಠದ ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶ್ರೀಗಳು, ಕಾಶಿ ಪೀಠದ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯರು ಕೂಡ ಸ್ಥಳದಲ್ಲಿದ್ದಾರೆ. ಇನ್ನು ಶಾಮನೂರು ಶಿವಶಂಕರಪ್ಪನವರೇ ಈ ಪಂಚಪೀಠವನ್ನು
ಹುಟ್ಟುಹಾಕಿದ್ರು, ಆರಂಭ ಮಾಡಿದರು. ಯಾವಾಗ ಸಮಾಜ ಒಡೆಯುವಂತಹ ಒಂದು ಸ್ಥಿತಿಗೆ ತಲುಪಿತ್ತು, ಯಾವಾಗ ವೀರಶೈವ ಲಿಂಗಾಯತ ಇಬ್ಬಾಗವಾಗಬೇಕು ಅನ್ನುವಂತಹ ಒಂದು ಹೋರಾಟ ನಡೀತಾ ಇತ್ತು, ಆ ಸಂದರ್ಭದಲ್ಲಿ ಈ ಪಂಚಪೀಠವನ್ನು ನಿರ್ಮಿಸಿದ್ದೇ ಶಾಮನೂರು ಶಿವಶಂಕರಪ್ಪನವರು. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, 3 ಜನ ಪುತ್ರರು ಪೂಜೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ, ತಮ್ಮ ತಂದೆಯನ್ನು ಬೀಳ್ಕೊಡ್ತಾ ಇದ್ದಾರೆ. ಕೊನೆಯ ಹಂತದಲ್ಲಿ ವೀರಶೈವ ಲಿಂಗಾಯತ ಸಮುದಾಯದಂತೆ ಪಾರ್ಥಿವ ಶರೀರಕ್ಕೆ ಪೂಜೆ ಸಲ್ಲಿಕೆ ಮಾಡಲಾಗ್ತಾ ಇದೆ. ಪೂಜೆ ಬಳಿಕ ಆರತಿ ಕೂಡ ಮಾಡಿದ್ದಾರೆ. ಅದಾದ ನಂತರ ವಿಭೂತಿಗಳನ್ನು ಅರ್ಪಿಸಿ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ಇನ್ನು ಈ ಒಂದು ಅಂತ್ಯಕ್ರಿಯೆ ಮಾಡುವಂತಹ ಸಂದರ್ಭದಲ್ಲಿ ಮಣ್ಣಿನ ಬದಲಾಗಿ ವಿಭೂತಿಗಳನ್ನು ಬಳಕೆ ಮಾಡಲಾಗುತ್ತೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದಕ್ಕಾಗಿ ವಿಭೂತಿಗಳನ್ನು ಕೂಡ ತರಿಸಲಾಗಿದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ವಿಭೂತಿಯಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತ್ಯಕ್ರಿಯೆ ಆರಂಭವಾಗುತ್ತೆ.